ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ನನ್ನ ಪ್ರೀತಿಯ ಸಹೋದರರೇ, ಸಹೋದರಿಯರೇ, ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಆರಾಧನೆ ಕೂಟಕ್ಕೆ ಸ್ವಾಗತಗಳನ್ನು ತಿಳಿಸ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಆನ್ಲೈನ್ ಮೂಲಕವಾಗಿ, ಟಿ ವಿ ಮೂಲಕವಾಗಿ ಭಾಗವಹಿಸ್ತಿರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರೀತಿಯ ವಂದನೆಗಳು. ಈ ದಿನದಲ್ಲಿ ನಾವು ಕರ್ತನನ್ನ ಒಟ್ಟಿಗೆ ಸೇರಿ ಆರಾಧನೆ ಮಾಡುವಂಥವರಾಗೋಣ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಎಷ್ಟೊಂದು ಅದ್ಭುತವಾಗಿ ಪ್ರೀತಿಯಿಂದ ಕರುಣೆಯಿಂದ ನಮ್ಮನ್ನು ನಡೆಸಿದ್ದಾನೆ ನಮ್ಮ ಕರ್ತನು. ಎಷ್ಟೆಲ್ಲ ಆಪತ್ತು, ಕೇಡು, ಗಂಡಾಂತರ, ರೋಗ, ಏನೆಲ್ಲ ಸಮಸ್ಯೆಗಳಿಂದ ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಬಂದಿದ್ದಾನೆ. ಇವತ್ತು ಆತನನ್ನು ಆರಾಧಿಸುವಂಥ ಸದಾವಕಾಶ ಕೊಟ್ಟಿದ್ದಾನೆ. ಹಾಗಾಗಿ ಕರ್ತನ ಕರಗಳಿಗೊಪ್ಪಿಸಿ ನಾವು ನಮ್ಮನ್ನು ಕರ್ತನ ಸನ್ನಿಧಿಯಲ್ಲಿ ಸಮರ್ಪಿಸಿ ನಾವು ಪ್ರಾರ್ಥನೆ ಮಾಡೋಣ. ನಾವು ಈ ಆರಾಧನಾ ಕೂಟಕ್ಕಾಗಿ ಪ್ರಾರ್ಥನೆ ಮಾಡೋಣ. ಹಾಡಿ ಆರಾಧಿಸಲು, ವಾಕ್ಯವನ್ನು ಕೇಳಿ ಬಲ ಹೊಂದಿಕೊಳ್ಳುವುದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಯೊಂದಿಗೆ ಈ ಆರಾಧನಾ ಕೂಟವನ್ನು ಪ್ರಾರಂಭಿಸೋಣ. ನಾವು ಪ್ರಾರ್ಥಿಸೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ನೂತನ ವಾರವನ್ನು, ನೂತನ ದಿನವನ್ನು ನಮ್ಮ ಜೀವಿತದಲ್ಲಿ ನೀನು ಕೊಟ್ಟಿದ್ದಿ ಸ್ವಾಮಿ. ಕಳೆದ ವಾರದಲ್ಲೆಲ್ಲ ನಮ್ಮನ್ನು ಅತ್ಯಂತ ಅದ್ಭುತವಾಗಿ ನಡೆಸಿದ್ದಿ. ಈ ನೂತನ ವಾರಕ್ಕಾಗಿ, ನೂತನ ದಿನಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇವೆ. ಆನ್ಲೈನ್ ಮೂಲಕ, ಟಿ ವಿ ಮೂಲಕವಾಗಿ ಆರಾಧನೆ ಕೂಟದಲ್ಲಿ ಭಾಗವಹಿಸ್ತಿರುವಂಥವ್ರನ್ನ, ಹಾಗೆ ಆರಾಧನಾ ತಂಡವನ್ನು ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸಿ ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ಅದ್ಭುತ ಈ ದಿನದಲ್ಲಿ ನಡೆಯಲಿ ಸ್ವಾಮಿ. ನಿನ್ನ ಕೃಪಾ ಕಟಾಕ್ಷಕ್ಕಾಗಿ ಬೇಡಿಕೊಳ್ಳುತ್ತೇವೆ. ಪ್ರತಿಯೊಬ್ಬೊಬ್ಬರನ್ನ ನಿನ್ನ ಆಶೀರ್ವಾದ ಮಾಡು, ಪವಿತ್ರಾತ್ಮನಿಂದ ತುಂಬಿಸು. ಎಲ್ಲ ರೋಗ, ದುಃಖ, ಸಮಸ್ಯೆಗಳು ಯೇಸು ಕ್ರಿಸ್ತನ ನಾಮದಲ್ಲಿ ನೀಗಬೇಕು ಸ್ವಾಮಿ. ಹಾಗೆ ಕರ್ತನ ಲೋಕದಾದ್ಯಂತ ನಡೆಯುತ್ತಿರುವ ಆರಾಧನಾ ಕೂಟಗಳನ್ನು ನಿನ್ನ ಆಶೀರ್ವಾದ ಮಾಡು. ದೇವ ಜನರನ್ನ ಆಶೀರ್ವಾದ ಮಾಡು ಸ್ವಾಮಿ. ಹಾಗೆ ಈ ದಿನದಲ್ಲಿ ಹಾಡಲು, ಸ್ತುತಿಸಲು, ಪ್ರಾರ್ಥಿಸಲು ನಿನ್ನ ಸಹಾಯ ಮಾಡು. ನಿನ್ನ ವಾಕ್ಯಗಳನ್ನು ನಮಗೆ ದಯ ಪಾಲಿಸು. ಮುಂದಿನ ಸಮಯವನ್ನೆಲ್ಲ ನಿನ್ನ ಕರಗಳಿಗೆ ಒಪ್ಪಿಸಿದ್ದೇವೆ. ಎಲ್ಲ ಮಹಿಮೆ, ಘನತೆ ತಂದೆಯ ದೇವರೇ ನಿನಗರ್ಪಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇವೆ ತಂದೆಯಾದ ದೇವರೇ. ಆಮೇನ್, ಆಮೇನ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕೆಲವೊಂದು ಆರಾಧನೆ ಗೀತೆಗಳನ್ನು ಹಾಡಿಕೊಂಡು ನಮ್ಮ ಕರ್ತನನ್ನು ನಾವು ಕೊಂಡಾಡುವಂಥವರಾಗಿರೋಣ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ ಎಂಬ ಗೀತೆಯನ್ನು ಹಾಡುತ್ತಾ ಕರ್ತನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನೋ, ರಾಜನೇ ನಿನ್ನ ಆರಾಧಿಸುವೆನೋ. ಯೇಸುವೇ ನಿನ್ನ ಸ್ತುತಿಸುವೆನೋ, ರಾಜನೇ ನಿನ್ನ ಆರಾಧಿಸುವೆನೋ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವಾನಿನೇ ನಿನ್ನ
ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾ ನೀನೇ, ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವಾ ನೀನೇ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವಾ ನೀನೇ, ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ, ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ, ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ, ನಿನ್ನನ್ನೇ ಆರಾಧಿಸುವೆ. ನನ್ಬಾಳ ಜಯವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ನನ್ಬಾಳ ಬಲವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದೇ ಆರಾಧಿಸುವೆ. ಪರಲೋಕ ರಾಜವೇ ನಿನ್ನ ನಿತ್ಯವೂ ಆರಾಧಿಸುವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು, ಇಕ್ಕಟ್ಟಲ್ಲಿ ಸಹಾಯಕನಾಗಿರುವಂತ ನಮ್ಮ ಕರ್ತನನ್ನ ನಾವು ಆರಾಧಿಸೋಣ. ಹೌದು ಸ್ವಾಮಿ, ನೀನು ಇಕ್ಕಟ್ಟಲ್ಲಿ ಸಹಾಯಕನು. ಹೌದು, ಕಷ್ಟದ ಸಮಯಗಳಲ್ಲಿ ನಮ್ಮ ಜೊತೆಯಲ್ಲಿ ಇರುವಂಥ ದೇವರಾಗಿದ್ದಿ ಸ್ವಾಮಿ. ಹೌದು, ನಮ್ಮ ಮೊರೆಯನ್ನು ಕೇಳುವಂಥ ದೇವರು ನೀನು ಸ್ವಾಮಿ. ಅಪ್ಪ, ನೀನು ಮಹಾ ಪ್ರೀತಿಯುಳ್ಳಂಥ ದೇವರಾಗಿದ್ದಿ ಸ್ವಾಮಿ. ಅಪ್ಪ, ನಾವು ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹೌದು, ಇನ್ನೊಂದು ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡೋಣ. ಕರ್ತನ ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ ಎಂಬುದಾಗಿ. ಹಲ್ಲೆಲೂಯಾ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಯೆಹೋವಾ ನೀರೇ ಎಲ್ಲವ ನೋಡಿಕೊಳ್ಳುವ. ಅಗತ್ಯವೆಲ್ಲ ಪೂರೈಸುವನು, ಅಗತ್ಯವೆಲ್ಲ ಪೂರೈಸುವನು. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ,
ಭಯವಿಲ್ಲ ನನಗೆಂದಿಗೂ. ಯೆಹೋವಾ ನಿಸ್ಸಿಯೇ ಎಂದೆಂದು ಜಯ ನೀಡುವ. ಯೆಹೋವಾ ನಿಸ್ಸಿಯೇ ಎಂದೆಂದು ಜಯ ನೀಡುವ. ಸೋಲಿಲ್ಲ ನನಗೆ ಸೋಲಿಲ್ಲ, ಸೋಲಿಲ್ಲ ನನಗೆ ಸೋಲಿಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ಆಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಯೆಹೋವಾ ರಾಫಾ ಆರೋಗ್ಯದಾಯಕನೇ. ಗುಣವಾದೆವು ಯೇಸುಗಾಯದಿಂದ, ಗುಣವಾದೆವು ಯೇಸುಗಾಯದಿಂದ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಇಲ್ಲ ನನಗೆಂದಿಗೂ. ಯೆಹೋವಾ ರೂವಾ ಒಳ್ಳೆಯ ಕುರುಬನೇ. ಯೆಹೋವಾ ರೂವಾ ಒಳ್ಳೆಯ ಕುರುಬನೇ. ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ, ಕೊರತೆ ಇಲ್ಲ ನನಗೆ, ಕೊರತೆ ಇಲ್ಲ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು. ಯೆಹೋವಾ ಶಮ್ಮ ಜೊತೆಯಲ್ಲಿ ಇರುವನು. ಭಯವಿಲ್ಲ ಯಾವ ಭಯವೂ ಇಲ್ಲ, ಭಯವಿಲ್ಲ ಯಾವ ಭಯವೂ ಇಲ್ಲ. ನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಕರ್ತನಾಮ ನನಗಾಶ್ರಯವೇ, ಭಯವಿಲ್ಲ ನನಗೆಂದಿಗೂ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಕರ್ತನ ನಾಮವೇ ನಮ್ಮ ಆಶ್ರಯ. ಹೌದು, ಆತ ಯೆಹೋವ ರಾಫ ಆಗಿ ನಮಗೆ ಸೌಖ್ಯ ಕೊಡುವ ಆತನು. ಆತ ಯೆಹೋವ ರೂವಾ ಆಗಿ ನಮ್ಮ ಒಳ್ಳೆಯ ಕುರುಬನಾಗಿ ನಮ್ಮ ಕೊರತೆಗಳನ್ನು ನೀಗಿಸುವ ಆತನು. ಯೆಹೋವ ನಿಸ್ಸಿಯಾಗಿ ನಮಗೆ ಜಯ ಕೊಡುವ ಆತನು. ಯೆಹೋವ ಶಮ್ಮ ಆಗಿ ನಮ್ಮ ಜೊತೆಯಲ್ಲೇ ಇರುವಂತ ದೇವರಾಗಿದ್ದಾನೆ. ಹಾಗಾಗಿ ಆ ನಮ್ಮ ದೇವರು ಎಷ್ಟು ಒಳ್ಳೆಯವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ನಾವು ಒಂದು ಆರಾಧನೆ ಗೀತೆಯನ್ನು, ಇಂಗ್ಲಿಷ್ ಆರಾಧನೆ ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡೋಣ. ಗಾಡ್ ಈಸ್ ಗುಡ್ ಆಲ್ ದಿ ಟೈಮ್, ಹಿ ಪುಟ್ ಎ ಸಾಂಗ್ ಆಫ್ ಪ್ರೈಸ್ ಇನ್ ದಿಸ್ ಹಾರ್ಟ್ ಆಫ್ ಮೈನ್. ನಮ್ಮ ದೇವರು ಎಷ್ಟು ಒಳ್ಳೆಯವನು. ಆತ ಒಂದು ಸ್ತುತಿ ಗೀತೆಯನ್ನು ನನ್ನ ಹೃದಯದಲ್ಲಿ ಇಟ್ಟಿದ್ದಾನೆ ಎಂಬುದಾಗಿ ನಾವು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. God is good all the time. He put a song of praise in this heart of mine. God is good all the time. Through the darkest night, His light will shine. God is good. God is good all the time. God is good all the time. Even a song of praise in the sound of mine. God is good all the time. Through the darkest night, His light will shine. God is good.
God is good all the time. If you're walking through the valley and there are shadows all around, do not fear, He will guide you, He will keep you safe and sound. 'Cause His promise to never leave you nor forsake you, and His word is true. God is good all the time. If it is song of praise, it's out of mind. God is good all the time. Through the darkest night, His light will shine. God is good. God is good all the time. We will sing so unworthy for us it to stood down. In the sweet Holy Spirit, now we can stand and testify that His love is everlasting and His mercy they will never end. God is good all the time. If it is song of praise in this heart of mine, God is good all the time. Through the darkest night, His light will shine. God is good. God is good all the time. Though I may not understand all the plans You have for me, my life is in Your hand, and through the eyes of faith I can clearly see God is good all the time. Even in song of praise, in this heart of mine, God is good all the time. Through the darkest night, His light will shine. God is good. God is good. God is good. He is so good. God is good. He is so good all the time. ಹಲ್ಲೆಲೂಯಾ. ನಮ್ಮ ಕರ್ತನು ಯಾವಾಗಲೂ ಒಳ್ಳೆಯವನಾಗಿದ್ದಾನೆ. ಹೌದು, ದೇವರ ವಾಕ್ಯ ಹೇಳುತ್ತದೆ, ಹಲ್ಲೆಲೂಯಾ, ಯೆಹೋವನು ಒಳ್ಳೆಯವನು, ಆತನ ಕೃಪೆ ಶಾಶ್ವತವಾಗಿದೆ. ಹಲ್ಲೆಲೂಯಾ. ಹೌದು, ನಮ್ಮ ಕರ್ತನು ನಾವು ಕಾರ್ಗತ್ತಲೆ ಕಣಿವೆ ಮೂಲಕ ನಡೆಯುವಾಗ ನಮ್ಮ ಸಂಗಡ ಇರುವಂತ ಕರ್ತನು. ಹೌದು ಸ್ವಾಮಿ, ನಮ್ಮ ಜೊತೆಯಲ್ಲೇ ಇರುವಂತ ದೇವರು, ಇಮ್ಮಾನುವೇಲ್ ಆಗಿರುವಂತ ದೇವರು ನೀನು ಸ್ವಾಮಿ. ಓ, ನಿನ್ನನ್ನು ಕೊಂಡಾಡ್ತಾ ಇದ್ದೇವೆ. ನೀನು ನಮ್ಮ ಪ್ರಾಣ ಪ್ರಿಯನಾಗಿದೆ. ನಮ್ಮನ್ನು ನಿನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿದಂಥ ದೇವರು ನೀನು ಸ್ವಾಮಿ. ಹಾಗಾಗಿ ನಾವು ಕರ್ತನ ಕರಗಳಿಗೆ ನಮ್ಮನ್ನು ಸಮರ್ಪಿಸಿ ಇನ್ನೊಂದು ಗೀತೆಯನ್ನು ಹಾಡುತ್ತಾ ನಮ್ಮ ಕರ್ತನನ್ನು ಕೊಂಡಾಡುವಂಥವರಾಗಿರೋಣ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ ಎಂಬ ಗೀತೆಯನ್ನು ಹಾಡುತ್ತಾ ಕರ್ತನನ್ನು ಕೊಂಡಾಡೋಣ. ಪ್ರಾಣಪ್ರಿಯ ಯೇಸು ರಾಜ, ಜೀವ ನೀಡಿದ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ. ಪ್ರಾಣಪ್ರಿಯ ಯೇಸು ರಾಜ, ಜೀವನಿ ಪ್ರೀತಿಯೇ, ನಷ್ಟವಾಗಿ ಹೋದ ಎನ್ನ ಪ್ರಿಯನಾಗಿ ಮಾರ್ಪಡಿಸಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನೆಂದು ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ
ಅರ್ಪಿಸುವೆ. ತಳ್ಳಲ್ಪಟ್ಟ ನನ್ನ ನಿನ್ನ ಕಂದನಾಗಿ ಮಾಡಿರುವೆ. ನನ್ನ ಪಾಪ ಎಲ್ಲ ನೀಗಿ ಪೂರ್ಣ ಸೌಖ್ಯ ನನಗೆ ನೀಡಿದೆ. ತಳ್ಳಲ್ಪಟ್ಟ ನನ್ನ ನಿನ್ನ ಕಂದನಾಗಿ ಮಾಡಿರುವೆ. ನನ್ನ ಪಾಪ ಎಲ್ಲ ನೀಗಿ ಪೂರ್ಣ ಸೌಖ್ಯ ನನಗೆ ನೀಡಿದೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ ಪೂರ್ಣವಾಗಿ ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೆಂದು ಅರ್ಪಿಸುವೆ. ನನ್ನ ಧನವ ಮಾನವೆಲ್ಲ ನಿನ್ನ ಮಹಿಮೆಗಾಗಿ ಮಾತ್ರ. ಲೋಕ ಪ್ರೀತಿ ಹುಡುಕಲಾರೆ, ಜೀವಿಸುವೆ ನಿನಗಾಗಿಯೇ. ನನ್ನ ಧನವ ಮಾನವೆಲ್ಲ ನಿನ್ನ ಮಹಿಮೆಗಾಗಿ ಮಾತ್ರ. ಲೋಕ ಪ್ರೀತಿ ಹುಡುಕಲಾರೆ, ಜೀವಿಸುವೆ ನಿನಗಾಗಿಯೇ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೆಂದು ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೆಂದು ಅರ್ಪಿಸುವೆ. ನನ್ನ ಪ್ರೀತಿ ನಿನಗೆ ಮಾತ್ರ, ಬೇರೆ ಯಾರು ಕದಿಯಲಾರರು. ನನ್ನದೆಲ್ಲ ನಿನಗೆ ಮಾತ್ರ, ನನ್ನನ್ನೆಂದು ಅರ್ಪಿಸುವೆ. ಪೂರ್ಣವಾಗಿ ಅರ್ಪಿಸುವೆ. Hallelujah, Hallelujah.
Alleluia. ನಮ್ಮ ಕರ್ತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಸಂಪೂರ್ಣವಾಗಿ ನಮ್ಮನ್ನು ನಮ್ಮ ಕರ್ತನ ಪ್ರಸನ್ನತೆಯಲ್ಲಿ ಅರ್ಪಿಸುವಂಥವರಾಗಿರೋಣ. ಹೌದು, ನಮ್ಮ ಪ್ರಾಣ ಪ್ರಿಯನಾಗಿರುವ ಆಮೇನ್. ನಮ್ಮನ್ನು ನಷ್ಟವಾಗಿ ಹೋದಂಥ ನಮ್ಮನ್ನು ತನ್ನ ಪ್ರಿಯ ಮಕ್ಕಳಾಗಿ ಮಾರ್ಪಡಿಸಿದ ಆತನ ಕರಗಳಿಗೆ ನಮ್ಮನ್ನು ಒಪ್ಪಿಸಿಕೊಡೋಣ. ಈ ಆರಾಧನೆ ಕೂಟದ ಮುಂದಿನ ಭಾಗವನ್ನು ಕರ್ತನ ಕರಗಳಿಗೆ ಒಪ್ಪಿಸಿ ಕರ್ತನು ಆಶೀರ್ವಾದ ಮಾಡುವುದಕ್ಕಾಗಿ, ವಾಕ್ಯಗಳನ್ನು ದಯಪಾಲಿಸುವುದಕ್ಕಾಗಿ ಪ್ರಾರ್ಥನೆ ಮಾಡುವಾಗ ಇವತ್ತು ಸ್ಯಾಮ್ಯುಯಲ್ ಪ್ರಾರ್ಥನೆ ಮಾಡಬೇಕು. ನಮ್ಮನ್ನು ಬಾಳಾಗಿ ಪ್ರೀತಿಸುವ ತಂದೆ ದೇವರೇ, ನಿಮ್ಮ ಸ್ತುತಿಸ್ತೇವೆ, ಸ್ತೋತ್ರ ಮಾಡ್ತೇವೆ. ಕರ್ತನೆ ದೇವರೇ ಯೇಸುವೆ, ಸ್ತೋತ್ರ ದೇವರೇ ಯೇಸುವೆ. ಇಷ್ಟೊತ್ತು ದೇವರೇ ಯೇಸುವೆ ನಿಮ್ಮನ್ನು ಆರಾಧಿಸುವಂತೆ ನೀವು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ ಯೇಸುವೆ. ಮುಂದಿನ ಭಾಗದಲ್ಲೂ ಕೂಡ ಕರ್ತನೆ ದೇವರೇ ಯೇಸುವೆ, ನೀವು ನಮ್ಮೊಂದಿಗೆ ಸಂದೇಶದ ಮೂಲಕವಾಗಿ, ವಾಕ್ಯದ ಮೂಲಕವಾಗಿ ನೀವು ನಮ್ಮೊಂದಿಗೆ ಮಾತನಾಡುವುದಕ್ಕಾಗಿ ಸ್ತೋತ್ರಪ್ಪ. ಪ್ರತಿಯೊಬ್ಬರ ಜೀವಿತದಲ್ಲೂ ದೇವರೇ ಯೇಸುವೆ ಅದ್ಭುತಗಳು ನಡೆಯಲಿ ಕರ್ತನೆ ದೇವರೇ ಯೇಸುವೆ. ಪ್ರತಿಯೊಬ್ಬರನ್ನು ತೆಗೆಯು ದೇವರೇ ಯೇಸುವೆ, ನೀವು ಸಂದೇಶದ ಮೂಲಕವಾಗಿ ಮಾತನಾಡುವುದಕ್ಕಾಗಿ ಸ್ತೋತ್ರಪ್ಪ. ಪ್ರಾರ್ಥನೆ ಕೇಳಿ ಉತ್ತರ ನೀಡಿರುವುದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಈ ಆರಾಧನೆ ಕೂಟದಲ್ಲಿ ಸ್ವಾಗತ ತಿಳಿಸ್ತಾ ಇದ್ದೇನೆ ಮತ್ತು ಹೃದಯಾಂತರಾಳದಿಂದ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಸ್ವಲ್ಪ ಸಮಯ ನಾವೆಲ್ಲರೂ ಕರ್ತನನ್ನು ಹಾಡಿ ಕರ್ತನನ್ನು ಸ್ತುತಿಸಿ ಆರಾಧಿಸಿದ್ದೇವೆ. ಆತ ಸ್ತುತಿ ಸ್ತೋತ್ರಗಳಿಗೆ ಯೋಗ್ಯನಾದ ದೇವರು, ಆರಾಧನೆಗೆ ಯೋಗ್ಯನಾಗಿರೋ ದೇವರು, ಕೊಂಡಾಟಕ್ಕೆ ಯೋಗ್ಯನಾಗಿರೋ ದೇವರು, ಘನಮಾನ ಮಹಿಮೆಗಳಿಗೆ ಆತ ಯೋಗ್ಯನಾಗಿರೋ ದೇವರು. ಹೌದು, ಈ ಹೊತ್ತು ನಾವು ದೇವರ ವಾಕ್ಯವನ್ನು ಕೂಡ ನಾವು ಧ್ಯಾನ ಮಾಡುವಂಥವರಾಗಿರೋಣ. ದೇವರ ವಾಕ್ಯದ ಮೂಲಕವಾಗಿ ದೇವರು ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಆರಾಧನೆ ನಾವು ಅರ್ಪಿಸುವುದರ ಮೂಲಕ ದೇವರಿಗೆ ನಾವು ಅರ್ಪಿಸಿದ್ದೇವೆ, ದೇವರೊಂದಿಗೆ ನಾವು ಮಾತನಾಡಿದ್ದೇವೆ ಪ್ರಾರ್ಥನೆ ಮೂಲಕ, ಆರಾಧನೆ ಮೂಲಕ. ಈಗ ತನ್ನ ವಾಕ್ಯದ ಮೂಲಕ ಆತ ನಮ್ಮೊಂದಿಗೆ, ನಮ್ಮ ಹೃದಯದೊಂದಿಗೆ ಮಾತನಾಡುವವನಾಗಿದ್ದಾನೆ. ಹಾಗೆ ನಮ್ಮನ್ನು ಬಲಪಡಿಸುವಂಥ ದೇವರಾಗಿದ್ದಾನೆ. ಹೌದು, ಆತನ ಸನ್ನಿಧಿಯಲ್ಲಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳುವಂಥ ಸಮಯದಲ್ಲಿ 2 ಕೊರಿಂಥಿಯ 7ನೇ ಅಧ್ಯಾಯ 1ನೇ ವಾಕ್ಯವನ್ನು ನಾವು ಪ್ರಾರಂಭದಲ್ಲಿ ಓದಿಕೊಳ್ಳುವಂಥವರಾಗಿರೋಣ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನೋಡ್ತೇವೆ, ಪ್ರಿಯರೇ, ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ. ಇಲ್ಲಿ ನೋಡ್ತೇವೆ, ಈ ವಾಗ್ದಾನಗಳು ಏನು, ವಾಗ್ದಾನಗಳು ಏನಾಗಿದ್ದಾವೆ? ಇದರ ಹಿಂದಿನ ಭಾಗದಲ್ಲಿ ಕೆಲವೊಂದು ವಾಗ್ದಾನ ವಾಕ್ಯಗಳನ್ನು ಕೊಡಲಾಗಿದೆ. ಹಳೆಯ ಒಡಂಬಡಿಕೆಯಿಂದ ತೆಗೆಯಲ್ಪಟ್ಟಂಥ ಕೆಲವೊಂದು ವಾಗ್ದಾನದ ವಾಕ್ಯಗಳು. 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದರ 2ನೇ ಭಾಗದಲ್ಲಿ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರು. ಇದು ಒಂದು ವಾಗ್ದಾನ. ದೇವರು ಮೊದಲು ಇಸ್ರಾಯೇಲ್ ಜನರಿಗೆ, ಆನಂತರ ಈಗ ಇಡೀ ಲೋಕದ ಜನರಿಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಪ್ರಾರಂಭದಲ್ಲಿ ಈ ವಾಕ್ಯ ನಾವು ನೋಡುವಂಥ ಸಮಯದಲ್ಲಿ ಯಾಜಕ ಕಾಂಡ, ವಿಮೋಚನ ಕಾಂಡ ಮುಂತಾದ ಭಾಗಗಳಲ್ಲಿ ನಾವು ನೋಡ್ತೇವೆ, ದೇವರು ಹೇಳ್ತಾ ಇದ್ದಾರೆ, ನಾನು ಅವರ ಮಧ್ಯದಲ್ಲಿ ವಾಸಿಸುತ್ತಾ ತಿರುಗಾಡುವೆನು. ಈಗ ಯೇಸು ಕ್ರಿಸ್ತನ ಮೂಲಕ ಇಡೀ ಜಗತ್ತಿನೊಂದಿಗಿನ ಒಡಂಬಡಿಕೆಯಲ್ಲಿ ಬರುವಾಗ ದೇವರು ನಮ್ಮೊಂದಿಗೆ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಮಧ್ಯದಲ್ಲಿ ವಾಸಿಸುವೆನು, ನಿಮ್ಮೊಂದಿಗೆ ತಿರುಗಾಡುವೆನು ಎಂಬುದಾಗಿ. ದೇವರು ನಮ್ಮೊಂದಿಗೆ ಇರಲಿಕ್ಕೆ ಇಷ್ಟಪಡುವವನಾಗಿದ್ದಾನೆ. ನಮ್ಮ ಸಂಗಡ ಆತ ಇರುವವನಾಗಿದ್ದಾನೆ. ನಮ್ಮ ಆಂತರ್ಯದ ಒಳಗಡೆ, ನಮ್ಮ ಹೃದಯದ ಒಳಗಡೆ ಆತ ವಾಸ ಮಾಡಲಿಕ್ಕೆ ಇಷ್ಟಪಡುವಂಥ ದೇವರಾಗಿದ್ದಾನೆ. ನೋಡಿ, ಇಷ್ಟೊಂದು ದೊಡ್ಡ ಪ್ರಪಂಚವನ್ನು ಉಂಟು ಮಾಡಿದ ದೇವರು ಈ ಹೃದಯದಲ್ಲಿ ವಾಸ ಮಾಡುತ್ತಾನೆ ಎಂಬಂಥದ್ದು ಎಷ್ಟು ಸಂತೋಷದ, ಸೋಜಿಗದ ಸಂಗತಿ ಎಂಬುದಾಗಿ, ಅದ್ಭುತ ಸಂಗತಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಈ ಕಾರಣದಿಂದಲೇ ದೇವರು ತನ್ನ
ಸ್ವರೂಪದಲ್ಲಿ ತನ್ನ ಹೋಲಿಕೆಯ ಮೇರೆಗೆ ನಮ್ಮನ್ನು ಉಂಟು ಮಾಡಿದ್ದಾನೆ. ಲೋಕದಲ್ಲಿ ಎಷ್ಟೆಲ್ಲ ಸಾವಿರಾರು ಜಾತಿಯ ಜೀವ ಪ್ರಭೇದಗಳು ಇದ್ದಾವೆ. ಸಾವಿರಾರು ಜಾತಿಯ ಜೀವಿಗಳಿದ್ದಾವೆ. 4 ಕಾಲಿನ ಮೇಲೆ ನಡೆದಾಡುವಂಥ ಜೀವಿಗಳು ಅನೇಕ ಸಾವಿರ ಜಾತಿಗಳಿದ್ದಾವೆ. ಇನ್ನು ಹರಿದಾಡುವ ಜೀವಿಗಳು ಸಾವಿರಾರು ಜಾತಿಯ ಹರಿದಾಡುವ ಜೀವಿಗಳಿದ್ದಾವೆ. ತೆವಳುವ ಜೀವಿಗಳಿದ್ದಾವೆ. 2 ಕಾಲ ಮೇಲೆ ನಡೆಯುವ ಕೆಲವೊಂದು ಜೀವಿಗಳಿದ್ದಾವೆ. ಇನ್ನು ಪಕ್ಷಿಗಳಿದ್ದಾವೆ. ಸಾವಿರಾರು ರೀತಿಯ ಪಕ್ಷಿಗಳಿದ್ದಾವೆ. ಜಲಚರಗಳಿದ್ದಾವೆ. ಆದರೆ ಇವುಗಳಲ್ಲಿ ಒಂದಕ್ಕೂ ಇಲ್ಲದ ವಿಶೇಷತೆಯನ್ನು ದೇವರು ಮನುಷ್ಯನಿಗಾಗಿ ಕೊಟ್ಟಿದ್ದಾರೆ. ದೇವರು ಹೇಳ್ತಾ ಇದ್ದಾರೆ, ಇವರನ್ನ ನನ್ನ ಹೋಲಿಕೆಯಲ್ಲಿ, ನನ್ನ ಸ್ವರೂಪದಲ್ಲಿ, ನನ್ನ ಹೋಲಿಕೆ ಮೇರೆಗೆ ಉಂಟು ಮಾಡ್ತೇನೆ. ಮತ್ತು ದೇವರು ನಮ್ಮ ಸಂಗಡ ಇರಲಿಕ್ಕೆ ಇಷ್ಟಪಡುತ್ತಿದ್ದಾನೆ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ದೇವರು ನಮ್ಮ ಸಂಗಡ ಇರಲಿಕ್ಕೆ ಇಷ್ಟಪಡುವನಾಗಿದ್ದಾನೆ. ಏದೇನ್ ತೋಟದಲ್ಲಿ ಅದನ್ನೇ ನಾವು ನೋಡಿದೆವು. ದೇವರು ಮನುಷ್ಯರ ಸಾಮೀಪ್ಯವನ್ನು ಬಯಸಿ ಅಥವಾ ಮನುಷ್ಯರ ಸಂಗಡ ಇರಲಿಕ್ಕೆ ಬರುವವನಾಗಿದ್ದಾನೆ. ಮುಂದೆ ನಾವು ನೋಡ್ತೇವೆ 17ನೇ ವಾಕ್ಯದಲ್ಲಿ, ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ಈಗ ನಾವು ನೋಡುವಾಗ ಇದೊಂದು ಅಪ್ಪಣೆ ಥರ ಕಂಡರೂ ಕೂಡ ಇದನ್ನು ಕೂಡ ವಾಗ್ದಾನವಾಗಿಯೇ ನಮಗೆ ಪರಿಗಣಿಸಲಿಕ್ಕೆ ಈ 7ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡುವಾಗ ವಾಗ್ದಾನದ ಥರ ಅದನ್ನು ಪರಿಗಣಿಸಲಾಗಿದೆ. ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಥವಾ ಅಲ್ಲಿ ಹಿಂದೆ ನಾವು ನೋಡಿದ್ದೇವೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವೆರು ಎಂದು ಹೇಳಿದ್ದಾನೆ. ಆದುದರಿಂದ ಇಷ್ಟು ಶ್ರೇಷ್ಠ ವಾಗ್ದಾನ ದೇವರು ಮಾಡಿದ್ದಾರೆ. ಹಾಗಿರೋದ್ರಿಂದ ನೀವು ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ. ಒಂದು ಅನ್ಯ ಜನರ ಆಚಾರಗಳ ಪ್ರಕಾರ ನಾವು ನಡೆಯಬಾರದು. ಒಂದು ಪ್ರತ್ಯೇಕಿಸಲ್ಪಟ್ಟಂಥ ಜನರಾಗಿದ್ದೇವೆ ನಾವು. ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲ್ ಜನರನ್ನು ದೇವರು ಪ್ರತ್ಯೇಕಿಸಿದ್ದರು, ಪ್ರತ್ಯೇಕವಾದ ಜನಾಂಗವಾಗಿ ಅವ್ರನ್ನ ಮಾಡಿದ್ದರು. ಅವರು ಅನ್ಯ ಜನಾಂಗಗಳ ಆಚಾರದ ಪ್ರಕಾರ, ವಿಚಾರಗಳ ಪ್ರಕಾರ ನಡೆಯತಕ್ಕಂಥವರಾಗಿರಲಿಲ್ಲ. ದೇವರ ಚಿತ್ತದ ಪ್ರಕಾರವಾಗಿ ನಡೆಯತಕ್ಕಂಥ ಜನಾಂಗವಾಗಿದ್ದರು. ನಾವು ನೋಡ್ತೇವೆ, ಅನ್ಯ ಜನಾಂಗಗಳ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ ಎಂಬುದಾಗಿ, ಅಥವಾ ಇದೊಂದು ಪ್ರತ್ಯೇಕತೆಯುಳ್ಳಂಥ ಜನಾಂಗ, ಇದೊಂದು ವಿಶಿಷ್ಟವಾದ ಜನಾಂಗ, ಈ ಥರ ಬೇರೆ ಯಾವ ಜನಾಂಗವೂ ಇಲ್ಲ. ಬೇರೆ ಯಾವ ಜನಾಂಗಕ್ಕೂ ಕೂಡ ಈ ರೀತಿಯಾದಂಥ ಒಂದು ಪ್ರಿವಿಲೇಜ್ ಅಥವಾ ಒಂದು ಸೌಕರ್ಯ ಅಥವಾ ಒಂದು ಹೊಗಳಿಕೆ ಸಿಕ್ಕಿಲ್ಲ ಎಂಬುದಾಗಿ ನಮಗೆ ನೋಡುವುದಕ್ಕೆ ಸಾಧ್ಯವಾಗ್ತದೆ. ದೇವರು ಹೇಳ್ತಾ ಇದ್ದಾರೆ, ಹೌದು, ನೀವು ಪ್ರತ್ಯೇಕಿಸಲ್ಪಟ್ಟಂಥವರು, ನೀವು ವಿಶೇಷತೆಯುಳ್ಳಂಥವರು. ನೀವು ನಮಗೆ 23ನೇ ಅಧ್ಯಾಯ ಅರಣ್ಯಕಾಂಡ ಪುಸ್ತಕ 9ನೇ ವಾಕ್ಯದಲ್ಲಿ, ಬೆಟ್ಟದ ಶಿಖರದಿಂದ ನಾನು ಅವರನ್ನ ಕಂಡೆನು, ಗುಡ್ಡದಿಂದ ಅವರನ್ನ ನೋಡಿದೆನು. ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ. ನಾವು ಇತರ ಜನಾಂಗಗಳ ಥರ ಅಲ್ಲ, ಇತರ ಜನರ ಥರ ಅಲ್ಲ. ಯಾವುದೇ ರೀತಿಯ ಸುಳ್ಳು ಆಚಾರಗಳನ್ನು, ಸುಳ್ಳು ಕಾರ್ಯಗಳನ್ನು, ಸುಳ್ಳು ಮಾತನ್ನು ಹೇಳತಕ್ಕಂಥವರಲ್ಲ. ಯಾವುದೇ ರೀತಿಯಲ್ಲಿ ಕಳ್ಳತನಗಳನ್ನು, ಕಳ್ಳ ವ್ಯಾಪಾರಗಳನ್ನು, ಕಳ್ಳ ಮಾರ್ಗಗಳನ್ನು ಹಿಡಿಯತಕ್ಕಂಥವರಲ್ಲ. ಯಾವುದೇ ರೀತಿಯಲ್ಲಿ ಅವ್ಯವಹಾರಗಳನ್ನು ಮಾಡತಕ್ಕಂಥವರಲ್ಲ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಏನಾಗಿದ್ದೇವೆ? ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವು ಪ್ರತ್ಯೇಕಿಸಲ್ಪಟ್ಟವರು, ಯೇಸುವಿನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟವರು, ದೇವರಿಗಾಗಿ ಕೊಂಡುಕೊಳ್ಳಲ್ಪಟ್ಟವರು. ನಾವು ವಿಶೇಷತೆಯುಳ್ಳ ಜನಾಂಗವಾಗಿದ್ದೇವೆ, ವಿಶೇಷತೆಯುಳ್ಳವರಾಗಿದ್ದೇವೆ, ಸ್ಪೆಷಲ್ ಜನಾಂಗವಾಗಿದ್ದೇವೆ.
ಲೋಕದ ರೀತಿಯ ಮಿಥ್ಯೆಗಳನ್ನು, ಸುಳ್ಳನ್ನು ಹಿಂಬಾಲಿಸುವವರು, ಹೇಳುವವರು, ನಡೆಯುವವರು ಅಲ್ಲ, ಆಗಿರಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ. ಈ ಲೋಕದಲ್ಲಿ ಅಶುದ್ಧವಾದಂಥ ತುಂಬ ಕಾರ್ಯಗಳಿದ್ದಾವೆ. ನಮ್ಮನ್ನು ಹೊಲಸು ಮಾಡುವಂಥ ತುಂಬ ಕಾರ್ಯಗಳಿದ್ದಾವೆ, ತುಂಬ ವ್ಯವಹಾರಗಳಿದ್ದಾವೆ, ತುಂಬ ಪದಾರ್ಥಗಳಿದ್ದಾವೆ. ಬುದ್ಧಿಯನ್ನು ಹಾಳು ಮಾಡುವ, ಏಕಾಗ್ರತೆಯನ್ನು ಹಾಳು ಮಾಡುವ, ಪವಿತ್ರತೆಯನ್ನು ಹಾಳು ಮಾಡುವ, ಸ್ವಸ್ಥ ಮನಸ್ಸನ್ನು ಕೆಡಿಸುವ, ಸ್ವಾಸ್ಥ್ಯವನ್ನು ಕೆಡಿಸುವ ಅನೇಕ ಸಂಗತಿಗಳಿದ್ದಾವೆ. ಆರೋಗ್ಯ ಕೆಡಿಸುವಂಥವುಗಳು, ಮಾನಸಿಕ ಆರೋಗ್ಯ, ಶಾರೀರಿಕ ಆರೋಗ್ಯ ಕೆಡಿಸುವಂಥವುಗಳು, ಸಾವನ್ನು ತರುವಂಥವುಗಳು, ಅದು ಶಾರೀರಿಕ ಮತ್ತು ಆತ್ಮಿಕ ಸಾವನ್ನು ತರುವಂಥವುಗಳಿದ್ದಾವೆ. ಅಶುದ್ಧವಾದ ವ್ಯವಹಾರಗಳಿದ್ದಾವೆ, ಬಿಸ್ನೆಸ್ಗಳಿದ್ದಾವೆ, ಅಶುದ್ಧವಾದಂಥ ಚಿತ್ರಗಳಿದ್ದಾವೆ. ದೇವರ ವಾಕ್ಯವೇ ಹೇಳುವಂಥವುಗಳು. ಅಲ್ಲಿ ದೇವರ ವಾಕ್ಯವೇ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ. ಈಗ ಅನ್ಯ ಜನರು ಅಂತ ಹೇಳುವಾಗ ಯೇಸು ಕ್ರಿಸ್ತನ ನಂಬದವರು. ಇದರ ಅರ್ಥ ಅಂಥವರು ಈ ಲೋಕದಲ್ಲಿ ಎಲ್ಲ ಕಡೆಗಳಲ್ಲಿದ್ದಾರೆ, ಯಾವುದೇ ಒಂದು ದೇಶಕ್ಕೆ ಮಾತ್ರ ಸೀಮಿತವಲ್ಲ. ಎಲ್ಲ ದೇಶಗಳಲ್ಲಿ ಯೇಸು ಕ್ರಿಸ್ತನನ್ನು ನಂಬದವರೇ ಹೆಚ್ಚಿದ್ದಾರೆ ಈಗ. ಆದರೆ ಅವರ ಮಧ್ಯದಿಂದ ಎಲ್ಲರೂ ಹೊರಟು ಬಂದು ಆ ಊರಿನ ಯಾವುದೋ ಒಂದು ಭಾಗದಲ್ಲಿ ಒಂದು ಹೊಸ ಬಡಾವಣೆ ಮಾಡಿಕೊಂಡು ಅಲ್ಲಿ ಮನೆ ಕಟ್ಟಿಕೊಂಡು ಉಳಿಯಿರಿ ಮತ್ತು ಯೇಸು ಕ್ರಿಸ್ತನನ್ನು ನಂಬದಂಥವರು ಇದ್ದ ಸ್ಥಳಕ್ಕೆ ಹೋಗಬೇಡಿರಿ ಎಂಬ ಅರ್ಥವಲ್ಲ ಇದು. ಇಲ್ಲಿ ನಾವು ನೋಡ್ತೇವೆ, ಅವರ ಆ ಒಂದು ರೀತಿಗಳಿಂದ ಹೊರಗೆ ಬನ್ನಿರಿ. ಸೈತಾನಿಗೆ ಸಂಬಂಧಪಟ್ಟಂಥ ಕಾರ್ಯಗಳಿಂದ ಹೊರಗೆ ಬನ್ನಿರಿ, ಅಂಥ ವಿಚಾರಗಳಿಂದ ಹೊರಗೆ ಬನ್ನಿರಿ, ಅಂಥ ವ್ಯವಹಾರಗಳಿಂದ ಹೊರಗೆ ಬನ್ನಿರಿ, ಅಂಥ ಪಾಲುಗಾರಿಕೆಯಿಂದ ಹೊರಗೆ ಬನ್ನಿರಿ. ಇಲ್ಲಿ ಹಿಂದೆ ನೋಡ್ತೇವೆ 6ನೇ ಅಧ್ಯಾಯ 14ರಿಂದ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ನೋಡಿ, ಈ ವಾಕ್ಯಗಳೆಲ್ಲ ಯಾರಿಗೆ ಬರೆದದ್ದು ಎಂಬುದಾಗಿ ನೋಡುವಾಗ ಇವುಗಳು ಕ್ರಿಸ್ತನನ್ನು ನಂಬಿದ, ರಕ್ಷಣೆ ಹೊಂದಿದ, ಶಿಷ್ಯರಾಗಿದ್ದ ಕ್ರೈಸ್ತರಿಗೆ ಬರೆದಂಥ ಪತ್ರಿಕೆಗಳು. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಇಜ್ಜೋಡು, ಒಂದು ಕಾಲು ಆಚೆ ಒಂದು ಕಾಲು ಈಚೆ, ಈ ಥರ ಇರುವಂಥವರು ಕೂಡ ಬಹಳ ಇದ್ದಾರೆ. ಆಚೆಗೂ ಈಚೆಗೂ ಕಾಲಿಡುವಂಥವ್ರು, ಅಥವಾ 2 ದೋಣಿಗಳಲ್ಲಿ ಒಟ್ಟಿಗೆ ಕಾಲಿಡುವವರು ಎಂಬುದಾಗಿ. 2 ದೋಣಿಗಳನ್ನು ಒಟ್ಟಿಗೆ ಕಟ್ಟಿ ಚೆನ್ನಾಗಿ ಹಗ್ಗದಿಂದ ಬಂಧಿಸಿ ತೆಗೆದುಕೊಂಡು ಹೋದರೆ ಪರವಾಗಿಲ್ಲ, ಅದು ಒಂದೇ ದೋಣಿ ಆಗಿರ್ತದೆ. ಆದರೆ 2 ದೋಣಿಗಳು ಪರಸ್ಪರ ಏನೂ ಸಂಬಂಧವಿಲ್ಲ. ಆಗ ಒಬ್ಬ ವ್ಯಕ್ತಿ 2 ದೋಣಿಗಳಲ್ಲಿ ಕಾಲಿಟ್ಟರೆ 2 ದೋಣಿ ಆಚೆ ಈಚೆ ಹೋಗ್ತದೆ, ಗಾಳಿ ಬಂದಾಗಲೂ ಹೋಗ್ತದೆ, ಅಲ್ಲದಿದ್ದರೂ ಹೋಗ್ತದೆ. ಆಗ ಏನಾಗ್ತಾನೆ, 2 ದೋಣಿಗಳಲ್ಲಿ ಕಾಲಿಟ್ಟವನು ಯಾವ ದೋಣಿಯಲ್ಲೂ ಬೀಳದೆ ನೀರಿನೊಳಗೆ ಬೀಳ್ತಾನೆ. ಆ ದೋಣಿಗೂ ಬೀಳಲ್ಲ, ಈ ದೋಣಿಗೂ ಬೀಳಲ್ಲ, ಅವನು ಬೀಳುವಂಥದ್ದು ನೀರಿಗೆ. ಹಾಗಾಗಿ ವಾಕ್ಯ ಹೇಳ್ತದೆ, ನೀವು ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ಧರ್ಮಕ್ಕೂ ಅಧರ್ಮಕ್ಕೂ ಜೊತೆ ಏನು? ಬೆಳಕಿಗೂ ಕತ್ತಲಿಗೂ ಐಕ್ಯವೇನು? ಕ್ರಿಸ್ತನಿಗೂ ಸೈತಾನಿಗೂ ಒಡನಾಟವೇನು? ನಂಬುವನಿಗೂ ನಂಬದೇ ಇರುವವನಿಗೂ ಪಾಲುಗಾರಿಕೆ ಏನು? ನೋಡಿ, ಅಲ್ಲಿ ಭಾಳ ಸ್ಪಷ್ಟವಾಗಿ ನೋಡ್ತೇವೆ, ನಂಬುವವನಿಗೂ ನಂಬದವನಿಗೂ ಪಾಲುಗಾರಿಕೆ ಏನು. ಮೊಟ್ಟ ಮೊದಲನೇದಾಗಿ ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬೇಡಿರಿ. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆ ಏನು? ನಾವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೇವಲ್ಲ. ದೇವರ ವಾಕ್ಯ ಹೇಳ್ತಾ ಇದೆ, ನಾವೇ ಈಗ ಜೀವಸ್ವರೂಪನಾದ ದೇವರ ಮಂದಿರ. ಹಾಗಾಗಿ ನೀವೇನು ಮಾಡಿ, ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ. ಲಾಭ ಮಾಡ್ಕೊಳ್ಳಿಕ್ಕೆ ಅವ್ರು ಹೇಳೋ ಥರ ಸುಳ್ಳುಗಳನ್ನು ಹೇಳಲಿಕ್ಕೆ ಹೋಗಬೇಡಿ. ಮದುವೆ ಆಗಲಿಕ್ಕೆ ಅವ್ರು ಹೇಳೋ ಥರ ಸುಳ್ಳುಗಳನ್ನು ಹೇಳಲಿಕ್ಕೆ ಹೋಗಬೇಡಿ. ಸಂಪಾದನೆಗೋಸ್ಕರ ಅವರು ಹಿಡಿಯುವಂಥ ಅಡ್ಡ ಹಾದಿಗಳನ್ನು ಹಿಡಿಯುವುದಕ್ಕೆ ಹೋಗಬೇಡಿ. ಅವರ ವ್ಯವಹಾರಗಳ ರೀತಿ ಮಾಡಬೇಡ್ರಿ.
ನೀವು ದೇವರ ಮಕ್ಕಳಾಗಿದ್ದೀರಿ, ದೇವರ ಜನರಾಗಿದ್ದೀರಿ, ಯೇಸು ಕ್ರಿಸ್ತನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೀರಿ. ನೀವು ಈ ಲೋಕದ ಈ ರೀತಿಯ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥವರಲ್ಲ. ನಾವು ವ್ಯವಹಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಆದರೆ ನಾವು ದೇವರ ಮಕ್ಕಳಾಗಿ ನಾವು ವ್ಯವಹಾರ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ಉದ್ಯೋಗ ಮಾಡಬೇಕು. ನಮ್ಮ ಬಾಸ್ ನೋಡುವಾಗ ಮಾತ್ರ ಡ್ಯೂಟಿ ಮಾಡುವವರಾಗಿ ಅಲ್ಲ, ಬಾಸಿಗೆ ತೋರಿಸುವುದಕ್ಕಾಗಿ ಮಾತ್ರ ಡ್ಯೂಟಿ ಮಾಡುವವರಲ್ಲ, ಪ್ರಾಮಾಣಿಕವಾಗಿ ಮಾಡಬೇಕು. ನಾನು ಮಾಡುವ ಕಂಪನಿಗೆ, ನಾನು ಮಾಡುವ ಡಿಪಾರ್ಟ್ಮೆಂಟಿಗೆ, ಉದ್ಯೋಗ ಮಾಡುವ ಕಂಪನಿಗೆ, ಉದ್ಯೋಗ ಮಾಡುವ ಡಿಪಾರ್ಟ್ಮೆಂಟಿಗೆ ನನ್ನಿಂದ ಆದಾಯ ದೊರಕಬೇಕೆಂಬಂಥ ಪ್ರಾಮಾಣಿಕವಾದ ಆಲೋಚನೆಯಿಂದ, ಯಥಾರ್ಥ ಭಾವನೆಯಿಂದ ನಾವು ಕೆಲಸ ಮಾಡಬೇಕು. ದೇವನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಾವು ಇಜ್ಜೋಡಾಗಬಾರ್ದು, ಕ್ರಿಸ್ತ ನಂಬಿಕೆ ಇಲ್ಲದವರೊಂದಿಗೆ ಸೇರಿ ಇಜ್ಜೋಡಾಗಬಾರ್ದು. ಮಾತ್ರವಲ್ಲ, ನಾವು ಸ್ಪಷ್ಟವಾಗಿ ನೋಡಿದ್ದೇವೆ, ನಂಬುವನಿಗೂ ನಂಬದೇ ಇರುವವನಿಗೆ ಪಾಲುಗಾರಿಕೆ, ನಂಬದವರೊಂದಿಗೆ ನಾವು ಅವರ ರೀತಿಯಲ್ಲಿ ನಡೆದುಕೊಂಡು ಇಜ್ಜೋಡಾಗಬಾರ್ದು ಎಂಬುದಾಗಿ. ಹಾಗಾಗಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ದೇವರು ಹೇಳ್ತಾ ಇದ್ದಾರೆ, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂದು ಕರ್ತನು ಹೇಳುತ್ತಾನೆ. ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವರೆಂದು ಸರ್ವಶಕ್ತನಾದ ಕರ್ತನು ಹೇಳುತ್ತಾನೆ. ಅಲ್ಲಿ ನೋಡ್ತೇವೆ, ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ. ದೇವರು ವಾಗ್ದಾನ, ಅತಿ ಶ್ರೇಷ್ಠವಾದ ವಾಗ್ದಾನ. ನಾನೇನು ಮಾಡ್ತೇನೆ, ನಿಮ್ಮನ್ನು ಸೇರಿಸ್ಕೊಂಡು ನಿಮ್ಮ ತಂದೆಯಾಗಿರ್ತೇನೆ. ನೀವು ನನ್ನ ತಂದೆ ಅಂತ ಕರೀತೀರಿ, ಅಪ್ಪ ಅಂತ ಕರೀತೀರಿ, ನನ್ನ ಮಗನೇ ಮಗಳೇ ಎಂಬುದಾಗಿ ನಾನು ಕರೀತೇನೆ. ನೀವು ನನ್ನ ಕುಮಾರ ಕುಮಾರಿಯರು ಆಗಿರುವಿರಿ. ಈಗ ನಮ್ಮನ್ನು ಸೇರಿಸಿಕೊಂಡು ಕುಮಾರ ಕುಮಾರಿಯರಾಗಿ ಅಥವಾ ಪುತ್ರ ಪುತ್ರಿಯರಾಗಿ ಅಥವಾ ಮಗ ಅಥವಾ ಮಗಳಾಗಿ ನಮ್ಮನ್ನು ಮಾಡಿಕೊಳ್ಬೇಕು ಅಂತ ಹೇಳಿದರೆ, ಒಂದು, ಯೇಸು ಕ್ರಿಸ್ತನ ರಕ್ತದಿಂದ ನಾವು ತೊಳೆಯಲ್ಪಟ್ಟು ಯೇಸು ಕ್ರಿಸ್ತನ ಮೂಲಕ ದೇವರ ಮಕ್ಕಳಾಗಬೇಕು. ನನಗಾಗಿ ಇಡೀ ಲೋಕಕ್ಕಾಗಿ ಎಲ್ಲ ಪಾಪಗಳನ್ನು ಶಾಪಗಳನ್ನು ದೇವಕುಮಾರನು ತಾನೇ ಶಿಲುಬೆ ಮೇಲೆ ಹೊತ್ತುಕೊಂಡು ಸತ್ತನು, ಸಮಾಧಿಯಾದನು, ಬದುಕಿ ಎದ್ದು ಬಂದನು. ಹೃದಯದಿಂದ ನಂಬಬೇಕು. ಮಾತ್ರವಲ್ಲ, ಇನ್ನೊಮ್ಮೆ ಆತ ಲೋಕಕ್ಕೆ ಬರುವವನಾಗಿದ್ದಾನೆ, ಹೃದಯದಿಂದ ನಂಬಬೇಕು. ಈಗ ನಾನು ದೇವರ ಮಗನಾಗಿದ್ದೇನೆ, ಪಾಪ ವಿಮೋಚನೆ ದೊರಕಿದೆ, ನಾನು ತೊಳೆಯಲ್ಪಟ್ಟಿದ್ದೇನೆ, ದೇವರ ಮಗಳಾಗಿದ್ದೇನೆ, ಮಗನಾಗಿದ್ದೇನೆ. ಈ ಒಂದು ಮನವರಿಕೆ ಆಗಿರುವಂಥವ್ರು ಏನು ಮಾಡಬೇಕು? ಅನ್ಯ ಜನರ ಮಧ್ಯದಲ್ಲಿಂದ ಹೊರಟು ಬಂದು ಪ್ರತ್ಯೇಕವಾಗಿರಬೇಕು, ಅಶುದ್ಧವಾದ ಯಾವುದನ್ನು ಮುಟ್ಟದಿರಬೇಕು ಎಂಬುದು. ಆಗ ದೇವರು ಹೇಳ್ತಾ ಇದ್ದಾರೆ, ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರಾಗಿರುವಿರಿ. ಈಗ ಈ ವಾಗ್ದಾನಗಳನ್ನು ಹಿಡಿದುಕೊಂಡು 7ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ವಾಗ್ದಾನಗಳು ನಮಗಿರೋದರಿಂದ, ಇಷ್ಟು ಶ್ರೇಷ್ಠ ವಾಗ್ದಾನಗಳು ನಮಗೆ ದೇವರು ಕೊಟ್ಟಿರೋದರಿಂದ, ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನೋಡಿ, ಇಷ್ಟು ಶ್ರೇಷ್ಠ ವಾಗ್ದಾನಗಳನ್ನು ನಮಗೆ ದೇವರು ಮಾಡಿದ್ದಾನೆ. ಹಾಗಾಗಿ ನಾವೇನು ಮಾಡಬೇಕು? ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ, ಶರೀರ ಮತ್ತು ಆತ್ಮಗಳಿಗೆ ಏನೇನು ಕಲ್ಮಶಗಳು ಸೇರಿಕೊಂಡಿದ್ದಾವೆ, ಯಾವ್ಯಾವ ರೀತಿ ಹೊಲಸು ಸೇರಿಕೊಂಡಿದೆ, ಕಲ್ಮಶ ಸೇರಿಕೊಂಡಿದೆ, ಅವುಗಳನ್ನು ಏನು ಮಾಡಬೇಕು? ಶುಚಿ ಮಾಡಬೇಕು. ನೋಡಿ, ಯೇಸುವನ್ನು ಯಾವಾಗ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದಾನೆ, ಯೇಸು ನನಗಾಗಿ ಶಿಲುಬೆ ಮೇಲೆ ಸತ್ತಿದ್ದಾರೆ, ಸಮಾಧಿಯಾದರು, 3ನೇ ದಿನ ಎದ್ದು ಬಂದಿದ್ದಾರೆ, ಯೇಸುವಿನ ರಕ್ತದಿಂದ ನನ್ನನ್ನು ತೊಳೆಯಬೇಕು ಎಂಬುದಾಗಿ ನಂಬಿ ದೇವರ ಬಳಿ ಕೇಳಿಕೊಂಡಿದ್ದನು. ಆ ಹೊತ್ತು ಅವನ ಜೀವಿತದ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ ಆಯಿತು. ಅಲ್ಲಿಗೆ ಮುಗಿಲಿಲ್ಲ, ಅದುವರೆಗಿನ ಎಲ್ಲ ಪಾಪಗಳಿಗೆ ಕ್ಷಮಾಪಣೆ ಆಯಿತು. ಆದರೆ ಇನ್ನೂ ನಾವು ಶರೀರದಲ್ಲಿದ್ದೇವೆ. ಇನ್ನೂ ನಾವು ಶರೀರದಲ್ಲಿ ಇರುವುದರಿಂದ ನಮ್ಮ ಜೀವಿತದಲ್ಲಿ ಇನ್ನೂ ಅನೇಕ ತಪ್ಪುಗಳು ಸಂಭವಿಸುವ ಸಾಧ್ಯತೆಗಳು ಇನ್ನೂ ಇದ್ದಾವೆ. ಇನ್ನೂ ಕೂಡ ಅನೇಕ ತಪ್ಪುಗಳು ನಮಗೆ ಸಂಭವಿಸ್ತಲೇ ಇರ್ತವೆ. ಹಾಗಾಗಿ ವಾಕ್ಯದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ನೋಡ್ತೇವೆ,
ನನ್ನಲ್ಲಿ ಪಾಪವಿಲ್ಲವೆಂದು ಒಬ್ಬನು ಹೇಳಿದರೆ ಅವನು ತನ್ನನ್ನು ತಾನೇ ಮೋಸ ಮಾಡಿಕೊಳ್ಳುವವನಾಗಿದ್ದಾನೆ. 1 ಯೋಹಾನ 1ನೇ ಅಧ್ಯಾಯ 8ನೇ ವಾಕ್ಯ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇನ್ನು 10ನೇ ವಾಕ್ಯ, ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ವಾಕ್ಯ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ. 1 ಯೋಹಾನ ಪತ್ರಿಕೆ ಕೂಡ ದೇವಜನರಿಗೆ ಬರೆಯಲ್ಪಟ್ಟಂಥ ಪತ್ರಿಕೆ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮಲ್ಲಿ ಪಾಪವಿಲ್ಲವೆಂದು ಒಬ್ಬನು ಹೇಳೋದಾದರೆ ಅವನು ಬೇರೆ ಯಾರಿಗೆ ವಂಚನೆ ಮೋಸ ಮಾಡ್ತಾ ಇಲ್ಲ, ತನ್ನ ಆತ್ಮಕ್ಕೆ ಅಥವಾ ತನ್ನ ಆತ್ಮಕ್ಕೇ ವಂಚನೆ, ಆತ್ಮವಂಚನೆ ಮಾಡ್ತಾ ಇದ್ದಾನೆ, ಆತ್ಮಕ್ಕೆ ವಂಚನೆ ಮೋಸ ಮಾಡ್ತಾ ಇದ್ದಾನೆ. ಮಾತ್ರವಲ್ಲ, ದೇವರನ್ನ ಸುಳ್ಳುಗಾರನನ್ನಾಗಿ ಮಾಡ್ತಾ ಇದ್ದಾನೆ. ದೇವರ ವಾಕ್ಯ ಅವನಲ್ಲಿ ಇಲ್ಲ. ದೇವರ ವಾಕ್ಯ ಒಬ್ಬನಲ್ಲಿ ಇರುವುದಾದರೆ ಅವನೇನು ಮಾಡಬೇಕು? ದೇವರ ಬಳಿ, ಯೇಸು ಕ್ರಿಸ್ತನ ಬಳಿ, ಹೌದು ಸ್ವಾಮಿ, ಮತ್ತೆ ಕೂಡ ನನ್ನಲ್ಲಿ ತಪ್ಪುಗಳಾಗಿದ್ದಾವೆ, ನನ್ನ ಕ್ಷಮಿಸಪ್ಪ, ನಿನ್ನ ರಕ್ತದಿಂದ ತೊಳೆಯಪ್ಪ ಎಂಬುದಾಗಿ ಕೇಳಿಕೊಳ್ಳುವಾಗ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುವಂಥದ್ದಾಗಿದೆ. ಇಲ್ಲಿ ನೋಡ್ತೇವೆ, ಈ ವಾಗ್ದಾನಗಳು ನಮಗಿದ್ದಾವೆ. 1, ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ತೇನೆ, ಮಾತ್ರವಲ್ಲ ನಾನು ನಿಮಗೆ ದೇವರಾಗಿರ್ತೇನೆ, ನೀವು ನನ್ನ ಪ್ರಜೆಯಾಗಿರ್ತೀರಿ. ಈಗ ಅದಕ್ಕಿಂತ ಒಂದು ಹಂತ ಮುಂದೆ ಹೋಗಿ ದೇವರು ಹೇಳ್ತಾ ಇದ್ದಾರೆ, ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿದ್ದು ಅಶುದ್ಧವಾದ ಯಾವುದನ್ನು ಮುಟ್ಟದೆ ದೇವರನ್ನೇ ನಿರೀಕ್ಷಿಸ್ತಾ ಆತನಲ್ಲಿ ಭರವಸೆ ಇಟ್ಟು ಪರಿಶುದ್ಧ ಜೀವಿತ ನಡೆಸುವುದಕ್ಕೆ ಒಪ್ಪಿಸಿಕೊಡುವಾಗ ನಾನೇನು ಮಾಡ್ತೇನೆ? ನಾನು ನಿಮಗೆ ತಂದೆಯಾಗಿರ್ತೇನೆ. ದೇವರು ಮಾತ್ರವಲ್ಲ, ತಂದೆಯಾಗಿರ್ತೇನೆ. ನೆಕ್ಸ್ಟ್ ದೇವರು ಹೇಳ್ತಿದ್ದಾರೆ, ನೀವು ನನಗೆ ಪ್ರಜೆ ಮಾತ್ರವಲ್ಲ, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವಿರಿ ಎಂಬುದಾಗಿ. ನೋಡಿ, ನಮ್ಮ ದೇಶದ ರಾಷ್ಟ್ರಪತಿಗೆ ಅಥವಾ ಒಂದು ದೇಶದ ರಾಷ್ಟ್ರಪತಿ ಅಥವಾ ಪ್ರಧಾನಮಂತ್ರಿಗೆ ಕುಟುಂಬ ಇರ್ತದೆ ಅಂತ ನೆನೆಸಿಕೊಳ್ಳೋಣ. ಕುಟುಂಬ ಇರುವಂಥವರೇ ಜಾಸ್ತಿ, ಅಪರೂಪದಲ್ಲಿ ಕೆಲವರಿಗೆ ಕುಟುಂಬ ಇಲ್ಲದವರು ಇದ್ದಾರೆ. ದೇಶದ ಜನರೆಲ್ಲ ಅವರ ಪ್ರಜೆಗಳು ಅಥವಾ ಅವರ ಆ ರಾಜನ ಅಥವಾ ರಾಷ್ಟ್ರಪತಿಯ ಪ್ರಧಾನಮಂತ್ರಿಯ ಪ್ರಜೆಗಳು. ಆದರೆ ಅವರ ಪ್ರಜೆಗಳಾಗಿರುವವರಲ್ಲೇ ಕೆಲವರು ಅವರ ಮಕ್ಕಳು ಕೂಡ ಆಗಿರ್ತಾರೆ. 2, 3, 4, 5, 6 ಮಕ್ಕಳಿರ್ತಾರೆ. ಕೆಲವರಿಗೆ 1 ಮಗ, 1 ಮಗಳು, 2 ಮಕ್ಕಳು, 3 ಮಕ್ಕಳು, 4 ಮಕ್ಕಳು ಇರ್ತಾರೆ. ಅವರು ಈಚೆಗೆ ರಾಜನ ಪ್ರಜೆಗಳು ಹೌದು, ಈಗ ರಾಜನ ಮಕ್ಕಳು ಹೌದು. ಪ್ರಜೆಗಳು ಮಾತ್ರವಲ್ಲ, ತಮ್ಮನ್ನು ಪ್ರತ್ಯೇಕಿಸಿಕೊಂಡು ನಾನು ದೇವರ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ, ಯೇಸುವಿನ ರಕ್ತದಿಂದ ಕೊಂಡುಕೊಳ್ಳಲ್ಪಟ್ಟಿದ್ದೇನೆ ನಂಬುವಂಥ ಪ್ರತಿಯೊಬ್ಬವರಿಗೆ ದೇವರು ಪ್ರಜೆಗಳು ಎಂಬ ಸಂಬಂಧ ಮಾತ್ರವಲ್ಲ, ದೇವರು ಭಕ್ತರು ಎಂಬ ಸಂಬಂಧ ಮಾತ್ರವಲ್ಲ, ದೇವರ ವಾಕ್ಯ ವಾಗ್ದಾನ ಮಾಡ್ತಾ ಇದೆ, ತಂದೆ ಮಕ್ಕಳು ಎಂಬ ಸಂಬಂಧವನ್ನು ದೇವರು ವಾಗ್ದಾನ ಮಾಡಿದ್ದಾರೆ. ಹಾಗಿರುವುದರಿಂದ ನಾವೇನು ಮಾಡಬೇಕು? ಶರೀರಾತ್ಮಗಳ ಎಲ್ಲ ಕಲ್ಮಶವನ್ನು ನೀಗಿಸಿ ತೊಲಗಿಸಿ ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರೋಣ ಎಂಬುದಾಗಿ. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ನಾವು ಓದಿಕೊಳ್ಳುವಂಥ ಸಮಯದಲ್ಲಿ 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಇಲ್ಲಿ ನೋಡ್ತೇವೆ, ನಮ್ಮನ್ನು ಪರಿಶುದ್ಧ ಮಾಡುವಂಥದ್ದು ಯಾರು? ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಆತ ಶಾಂತಿಯನ್ನು ಕೊಡ್ತಾನೆ, ನಮ್ಮನ್ನು ಪವಿತ್ರರನ್ನಾಗಿ ಮಾಡುವಂಥ ದೇವರಾಗಿದ್ದಾನೆ. ನಮ್ಮ ಪ್ರಯತ್ನದಿಂದ ನಮಗೆ ಶಾಂತಿಯೂ ದೊರಕಲ್ಲ, ನಮಗೆ ಪವಿತ್ರವಾಗಿ ಜೀವಿಸಲಿಕ್ಕೂ ಸಾಧ್ಯವಾಗಲ್ಲ. ಆದರೆ ಶಾಂತಿದಾಯಕನಾದ ದೇವರಿದ್ದಾನೆ. ಆತ ಹೌದು ಶಿಲುಬೆ ಮೇಲೆ ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ. ಆತ ನಮ್ಮ ತಂದೆಯಾದ ದೇವರಾಗಿದ್ದಾನೆ. ತಂದೆಯು ಮಗನು ಪವಿತ್ರಾತ್ಮನೂ ಆಗಿರುವ ದೇವರಾಗಿದ್ದಾನೆ. ಆತ ನಮಗೆ ಶಾಂತಿ ಕೊಡುವ ತಂದೆಯಾಗಿದ್ದಾನೆ. ಮಾತ್ರವಲ್ಲ, ತನ್ನೊಬ್ಬನೇ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಪವಿತ್ರ ಮಾಡುವಂಥ ದೇವರಾಗಿದ್ದಾನೆ. ಆ ವಾಕ್ಯದಲ್ಲಿ ಬಹಳ ಸ್ಪಷ್ಟವಾಗಿ ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಕೂಡ ಮರಳಿ ಬರೋಣ ಕೂಡ ಅತಿ ಶೀಘ್ರದಲ್ಲಿ ನಡೆಯೋದರಿಂದ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ನಮ್ಮ ಆತ್ಮ ಪ್ರಾಣ ಶರೀರಗಳು
ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಆತ್ಮದಲ್ಲಿ ನಂಬಿದರೆ ಮಾತ್ರ ಸಾಕು ಅನ್ನುವಂಥ ಕೆಲವರು ಇದ್ದಾರೆ. ಆದರೆ ಆತ್ಮವೂ ಮುಖ್ಯ, ಪ್ರಾಣವೂ ಮುಖ್ಯ, ಶರೀರವೂ ಮುಖ್ಯ. ದೇವರು ಈ ಮೂರನ್ನು ಕೂಡ ಒಟ್ಟಿಗೆ ಸೃಷ್ಟಿ ಮಾಡಿದ್ದಾರೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಒಂದು ವೇಳೆ ಭಕ್ತನಾಗಿ ಮರಣ ಹೊಂದಿದರೂ ಕೂಡ ಯೇಸು ಕ್ರಿಸ್ತನ ಮರಳಿ ಬರೋಣದಲ್ಲಿ ಆ ಭಕ್ತನು ಆ ಶರೀರ ಪುನರ್ಜೀವಂತಗೊಳ್ಳುತ್ತದೆ, ಅಥವಾ ಆ ಶರೀರ ರೂಪಾಂತರ ಹೊಂದಿ, ಅಥವಾ ಆ ಶರೀರ ತಿರುಗಿ ಜೀವವನ್ನು ಪಡೆದುಕೊಂಡು, ನೋಡಿ, ಕೊಳೆತು ಮಣ್ಣಿಗೆ ಹೋಗಿ ಪುಡಿ ಪುಡಿಯಾಗಿದ್ದಿರ್ಬೋದು, ಆದರೆ ತಿರುಗಿ ಆ ಶರೀರ ಆ ಜೀವವನ್ನು ಪಡೆದುಕೊಳ್ತದೆ, ರೂಪಾಂತರ ಹೊಂದುತ್ತದೆ. ಎಲ್ಲಿಗೆ ಹೋದರೂ ಕೂಡ ವಿಜ್ಞಾನಿಗಳೇ ಹೇಳ್ತಾರೆ, ಯಾವ ಮೂಲ ವಸ್ತು ಕೂಡ ಅಳಿದು ಹೋಗುವುದಿಲ್ಲ, ಅದು ಬೇರೆ ಬೇರೆ ರೂಪದಲ್ಲಿ ಮಣ್ಣಿಗೆ ಸೇರಿಕೊಂಡಿರ್ತದೆ. ಯೇಸು ಕ್ರಿಸ್ತನ ಮರಳಿ ಬರೋಣದಲ್ಲಿ ತುತ್ತೂರಿ ಧ್ವನಿ ಕೇಳುವಂಥ ಸಮಯದಲ್ಲಿ ಅವನು ಜೀವವನ್ನು ಪಡೆದು ಎದ್ದೇಳ್ತಾನೆ. ಜೀವದಿಂದಿರುವವರು ರೂಪಾಂತರವಾಗಿ ಎದ್ದೇಳ್ತಾರೆ, ಅಥವಾ ರೂಪಾಂತರ ಹೊಂದಿ ಯೇಸು ಕ್ರಿಸ್ತನ ಬಳಿಗೆ ಎತ್ತಲ್ಪಡ್ತಾರೆ. ಈಗ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ನಮ್ಮ ಶರೀರಾತ್ಮ ಪ್ರಾಣಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಅಥವಾ ಪರಿಪೂರ್ಣವಾಗಿ ದೇವರ ಮುಂದೆ ಕಾಣಿಸುವಂತೆ ಕಾಪಾಡಲ್ಪಡಬೇಕು ಎಂಬುದಾಗಿ. ಹಾಗಾಗಿ ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇನ್ನೊಂದು ವಾಕ್ಯವನ್ನು ಕೂಡ ಓದಿ ನಾವು ಪ್ರಾರ್ಥನೆ ಮಾಡುವಂಥವರಾಗಿರೋಣ. ಇಬ್ರಿಯ ಪತ್ರಿಕೆ 12ನೇ ಅಧ್ಯಾಯ 14 ಮತ್ತು 15ನೇ ವಾಕ್ಯ. ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲರ ಸಂಗಡ ಸಮಾಧಾನದಿಂದ ಇರುವುದಕ್ಕೆ ಪ್ರಯತ್ನ ಮಾಡಿ. ಸಮಾಧಾನ ಬಹಳ ಮುಖ್ಯ. ಪ್ರತಿಯೊಂದನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಪ್ರತಿಯೊಂದಕ್ಕೂ ಉತ್ತರ ಕೊಡುವುದಕ್ಕೆ ನಾವು ಹೋಗಬಾರದು. ವಾದ, ತರ್ಕ, ವಿತರ್ಕ, ಕುತರ್ಕಗಳಿಗೆ, ಜಗಳ, ಇದಕ್ಕೆಲ್ಲ ಹೋಗಬಾರ್ದು. ಅಲ್ಲಿಂದ ತಪ್ಪಿಸ್ಕೊಳ್ಬೇಕು, ಅಥವಾ ಸರಿದು ಮತ್ತೊಂದು ದಾರಿಯಲ್ಲಿ ಹೋಗಬೇಕು, ಪ್ರಾರ್ಥನೆ ಮಾಡಬೇಕು. ಸರಿಯಾದದನ್ನು ಹೇಳತಕ್ಕಂಥ ಸಂದರ್ಭ ಬಂದಾಗ ಹೇಳಬೇಕು, ದುಡುಕಿ ಮಾತಾಡಲಿಕ್ಕೆ ಹೋಗಬಾರ್ದು. ನಾವು ನೋಡ್ತೇವೆ, ಸಮಾಧಾನದಿಂದ ನಮಗೆ ಅನ್ಯಾಯವಾಗಿರ್ತದೆ, ಮೋಸ ಆಗಿರ್ತದೆ, ನಷ್ಟ ಆಗಿರ್ತದೆ, ಕಷ್ಟ ಆಗಿರ್ತದೆ, ನೋವಾಗಿರ್ತದೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ, ಸಮಾಧಾನದಿಂದಿದ್ದರೆ ಮಾತ್ರ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಸಮಾಧಾನ ಕಳೆದುಕೊಂಡು ಬಿಟ್ಟರೆ ನೋಡಿ, ಸಮಾಧಾನ ಹಾರೈಸಿ ಏನೆಲ್ಲ ಹುಡುಕ್ಲಿಕ್ಕೆ ಹೋಗ್ಬಿಡ್ತಾರೆ. ಲೋಕದಲ್ಲಿ ಸಮಾಧಾನ ಸಿಕ್ಕುವ ದಾರಿಗಳನ್ನು ಹುಡುಕ್ಲಿಕ್ಕೆ ಹೋಗ್ತಾರೆ. ಕೊನೆಗೇನಾಗ್ತದೆ? ಪರಿಶುದ್ಧತೆ ನಷ್ಟವಾಗ್ತದೆ. ಸಮಾಧಾನ ನಷ್ಟವಾದಾಗ ಜಗಳಕ್ಕೆ ಹೋಗ್ತಾರೆ. ಸಮಾಧಾನ ನಷ್ಟವಾದಾಗ ಲೋಕದ ಸುಖ ಭೋಗಗಳಿಗೆ ಹಿಂದೆ ಹೋಗುವಂಥವರಾಗಿ ಕೊನೆಗೆ ಪರಿಶುದ್ಧತೆ ನಷ್ಟವಾಗ್ತದೆ. ಹಾಗಾಗಿ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾರೂ ಕೂಡ ದೇವರನ್ನ ಕಾಣಲಿಕ್ಕೆ ಸಾಧ್ಯವಿಲ್ಲ. ದೇವರ ಚಿತ್ತ ಏನಂದರೆ ನಮ್ಮ ಪರಿಶುದ್ಧತೆ. ನೋಡಿ, ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕೆ ತನ್ನ ಒಬ್ಬನೇ ಮಗನನ್ನು ತಂದೆಯಾದ ದೇವರು ಕಳಿಸಿಕೊಟ್ಟುಬಿಟ್ರು. ಹಾಗಾಗಿ ನಾವೇನು ಮಾಡೋಣ? ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದನ್ನು ನಾವು ಓದಿದ್ದೆ. ಈ ವಾಗ್ದಾನಗಳು ನಮಗಿರೋದ್ರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ. ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಮರಳಿ ಬರೋಣ, ಹತ್ತಿರವಾಗಿದೆ. ಆತನ ಮರಳಿ ಬರೋಣಕ್ಕೆ ಸಿದ್ಧರಾಗೋಣ. ದೇವರು ನಮ್ಮನ್ನು ಈ ಲೋಕದಲ್ಲಿ ಆತನ ಕರಗಳಲ್ಲಿ ಒಪ್ಪಿಸಿಕೊಟ್ಟು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಮರ್ಪಿಸುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ನಡೆಸುವ ಆತನಾಗಿದ್ದಾನೆ. ಆತನ ಕರಗಳಲ್ಲಿ ಒಪ್ಪಿಸಿಕೊಡೋಣ. ದೇವರು ಈ ವಾಕ್ಯಗಳ ಮೂಲಕ ಎಲ್ಲರನ್ನ ಆಶೀರ್ವಾದ ಮಾಡಲಿ. ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾಗಿರುವ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಒಳ್ಳೆಯ ದಿನಕ್ಕಾಗಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಸ್ವಲ್ಪ ಹೊತ್ತು ಹಾಡಿ ಸ್ತುತಿಸಿ ನಿನ್ನನ್ನು ಆರಾಧಿಸುವುದಕ್ಕೆ ಸಹಾಯ ಮಾಡಿದಿ. ನಿನ್ನ ವಾಕ್ಯಗಳನ್ನು ಧ್ಯಾನಿಸುವುದಕ್ಕೆ ಸಹಾಯ ಮಾಡಿದಿ. ಹೌದು ಸ್ವಾಮಿ, ಈ ವಾಗ್ದಾನಗಳು ನಮಗಿರುವುದರಿಂದ ನಮ್ಮ ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಾವು ಭಯದಿಂದ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರುವುದಕ್ಕೆ ಪ್ರಯತ್ನಿಸೋಣ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಓದಿದ್ದೇವೆ. ಹೌದು ಸ್ವಾಮಿ, ನೀನು ಹೇಳಿದ್ದಿ, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನಾನು ಅವರಿಗೆ ತಂದೆಯಾಗಿರುವೆನು, ಅವರು ನನಗೆ ಕುಮಾರ ಕುಮಾರಿಯರಾಗಿರುವರು. ಆದುದರಿಂದ ಎಲ್ಲ ರೀತಿಯ ಅನ್ಯ ಜನರ ಕಾರ್ಯಗಳಿಂದ, ಅನ್ಯ ಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರ್ರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ ಎಂಬುದಾಗಿ ನಿನ್ನ ವಾಕ್ಯದಲ್ಲಿ ಉಂಟು ಸ್ವಾಮಿ. ಇವತ್ತು ಕರ್ತನೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುವ ಎಲ್ಲರನ್ನ ಆಶೀರ್ವಾದ ಮಾಡು. ಎಲ್ಲರಿಗೆ ನಿನ್ನ ತಂದೆ, ಹೌದು ಎಲ್ಲರೂ ನಿನ್ನ ಮಕ್ಕಳಾಗಿ
ಬಲವಾಗಿದ್ದಾರೆ ಸ್ವಾಮಿ. ಅವ್ರನ್ನ ಆಶೀರ್ವಾದ ಮಾಡಿ ಎಲ್ಲ ರೀತಿಯ ಅನ್ಯ ಜನರ ಆ ಕಾರ್ಯಗಳಿಂದ, ಹೋರಾಟಗಳಿಂದ, ಹೌದು ಸ್ವಾಮಿ, ಎಲ್ಲ ವಿಚಾರಗಳಿಂದ ಅವ್ರನ್ನ ಬಿಡಿಸಿ ದೇವ ಜನರಾಗಿ, ಪರಿಶುದ್ಧರಾಗಿ, ಅದ್ಭುತವಾಗಿ ನೀನು ಅವ್ರನ್ನ ನಡೆಸು ಕರ್ತೇನೆ. ಎಲ್ಲ ಅಶುದ್ಧ ಕಾರ್ಯಗಳಿಂದ ಮಾತ್ರವಲ್ಲ, ಅಶುದ್ಧ ವಸ್ತುಗಳಿಂದಲೂ ಕೂಡ ಅವ್ರನ್ನ ಕಾಪಾಡಿ, ಹೌದು ಅದ್ಭುತವಾಗಿ ಅವ್ರನ್ನ ನಡೆಸು. ಆತ್ಮಿಕವಾಗಿ ಬಲಪಡಿಸು, ಮಾನಸಿಕವಾಗಿ ಬಲಪಡಿಸು, ಕೌಟುಂಬಿಕವಾಗಿ ಆಶೀರ್ವಾದ ಮಾಡು. ಅವರ ಅಗತ್ಯಗಳನ್ನೆಲ್ಲ ನೀನು ಪೂರೈಸಬೇಕೆಂದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಹೌದು ಸ್ವಾಮಿ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಕೂಡ ಆರಾಧನೆಯಲ್ಲಿ ಭಾಗವಹಿಸಿ ಪ್ರಾರ್ಥನೆ ಮಾಡುವವರಿದ್ದಾರೆ. ಅವರೆಲ್ಲರನ್ನ ನೀನು ವಿಶೇಷವಾಗಿ ಆಶೀರ್ವಾದ ಮಾಡು. ಅವರ ಅಗತ್ಯಗಳನ್ನೆಲ್ಲ ಅದ್ಭುತವಾಗಿ ಪೂರೈಸು ಸ್ವಾಮಿ. ಹೌದು ಕರ್ತನೆ, ದೇವ ಕೊಟ್ಟ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಮಾತನಾಡಿದ್ದಿ, ನಮ್ಮೊಂದಿಗೆ ಮಾತನಾಡಿ ನಮ್ಮನ್ನು ಆಶೀರ್ವಾದಿಸಿದ್ದಿ, ಸ್ತೋತ್ರ. ಅಪ್ಪ ಕರ್ತನೆ, ಈ ವಾರದಲ್ಲಿ ನಿನ್ನ ಬರುವಿಕೆಯಾಗಿದ್ದರೆ ನಾವು ನಿನ್ನೊಂದಿಗಿರಬೇಕು. ನಿನ್ನ ಬರುವಿಕೆಗೆ ಇನ್ನೂ ಸಮಯ ಇರುವುದಾದರೆ ತಿರುಗಿ ನಾವು ಸಭೆಯಾಗಿ ಸೇರಿ ನಿನ್ನನ್ನು ಆರಾಧನೆ ಮಾಡಲಿಕ್ಕೆ ನಮಗೆ ಅವಕಾಶ ನೀನು ಮಾಡಿಕೊಡುವವರೆಗೆ ನಿನ್ನ ಕೃಪೆಯಿಂದ ನಡೆಸು. ಎಲ್ಲ ಘನಮಾನ ಮಹಿಮೆ ತಂದೆಯ ದೇವರೇ ನಿನಗೆ ಅರ್ಪಿಸಿದ್ದೇವೆ. ಪ್ರಾರ್ಥನೆ ಕೇಳಿದ್ದಿ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್. ನಾವು ಅಂತ್ಯ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾಗಿರುವ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸೇರಿ ಬಂದಿರುವಂಥ ಪ್ರತಿಯೊಬ್ಬರೊಂದಿಗೆ, ಆನ್ಲೈನ್ ಮೂಲಕ, ಟಿ ವಿ ಮೂಲಕ ಆರಾಧನೆ ಕೂಡದಲ್ಲಿ ಭಾಗವಹಿಸಿರುವ ಪ್ರತಿಯೊಬ್ಬರೊಂದಿಗೆ, ಲೋಕದಲ್ಲಿರುವ ಎಲ್ಲ ದೇವ ಜನರೊಂದಿಗೆ ಯೇಸು ಕ್ರಿಸ್ತನ ಮರಳಿ ಬರೋಣದವರೆಗೆ ಯಾವಾಗಲೂ ಇರಲಿ. ಆಮೇನ್, ಆಮೇನ್.